ಪ್ರೀತಿಯ 10ನೇ ತರಗತಿಯ ಮಕ್ಕಳೇ, ನಾವು 3ನೇ ಪಾಠ ಲೋಹಗಳು ಮತ್ತು ಅಲೋಹಗಳು ಪಾಠದ 2ನೇ ಭಾಗದ ಪೀಳಿಗೆ 2ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಪೀರಿಯಡಲ್ಲಿ ಈ ಪಾಠದ ಹಿಂದಿನ ಪೀರಿಯಡಲ್ಲಿ ನಾವು ಲೋಹಗಳ ಭೌತ ಗುಣಗಳು ಮತ್ತು ರಾಸಾಯನಿಕ ಗುಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈಗ ಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ಅಧ್ಯಯನ ಮಾಡೋಣ. ಭೌತ ಗುಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ, ಲೋಹ ಮತ್ತು ಅಲೋಹಗಳ ಭೌತ ಗುಣಗಳು. ಈಗ ಲೋಹಗಳ ರಾಸಾಯನಿಕ ಗುಣಗಳು, ನಾವು ಲೋಹಗಳ ರಾಸಾಯನಿಕ ಗುಣಗಳನ್ನು 3.21ರಿಂದ 3.24ರವರೆಗಿನ ಭಾಗಗಳಲ್ಲಿ ಕಲಿತೀವಿ. ಅದಕ್ಕಾಗಿ ಲೋಹಗಳ ಕೆಳಗಿನ ಮಾದರಿಗಳನ್ನು ಸಂಗ್ರಹಿಸಿರಿ. ಅಲ್ಯೂಮಿನಿಯಂ, ತಾಮ್ರ, ಕಬ್ಬಿಣ, ಸೀಸ, ಮ್ಯಾಗ್ನೀಸಿಯಂ, ಸತು ಮತ್ತು ಸೋಡಿಯಂ ಲೋಹಗಳನ್ನು ಕಲೆಕ್ಟ್ ಮಾಡಿ ಅಂತ ಹೇಳ್ತಾನೆ. ನಾವಿಲ್ಲಿ ಸೋಡಿಯಂ ಮತ್ತು ಮ್ಯಾಗ್ನೀಸಿಯಂ ಲೋಹಗಳನ್ನು, ಅಲ್ಯೂಮಿನಿಯಂ, ಸೋಡಿಯಂ, ಮ್ಯಾಗ್ನೀಸಿಯಂ, ಸತು ಲೋಹಗಳನ್ನು ತಂದಿದ್ದೇನೆ ಮಕ್ಕಳು. ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ? ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ? ಅವು ಆಮ್ಲಜನಕದೊಂದಿಗೆ ವರ್ತಿಸುತ್ತವೆ ಅಂತ ಗೊತ್ತು ಮಕ್ಕಳೇ. ನೀವು ಹಿಂದಿನ ಪೀರಿಯಡಲ್ಲಿ ಹಿಂದಿನ ಪೀರಿಯಡಲ್ಲಿ ಲಾಸ್ಟಿಗೆ ನಾನು ಮ್ಯಾಗ್ನೀಸಿಯಂ ರಿಬ್ಬನನ್ನು ಉರಿಸಿದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸಿದ್ದೆ. ಮತ್ತು ಇನ್ನೊಂದ್ಸರಿ ಬೇಕಾದ್ರೆ ನಾನು ತೋರಿಸ್ತೇನೆ ಮಕ್ಕಳೇ. ಮ್ಯಾಗ್ನೀಸಿಯಂ ಅನ್ನು ಗಾಳಿಯಲ್ಲಿ ಉರಿಸಿದಾಗ ಪ್ರಕಾಶಮಾನವಾದ ಬಿಳಿ ಜ್ವಾಲೆಯೊಂದಿಗೆ ಉಂಟಾಗುವುದನ್ನು ಚಟುವಟಿಕೆ 3.8ರಲ್ಲಿ ನೀವು ನೋಡಿದ್ದೀರಿ. ಈ ರೀತಿಯಾಗಿ ಪ್ರತಿವರ್ತಿಸುತ್ತವೆ. ಕೆಳಗಿನ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಪರೀಕ್ಷಿಸಿ ಅಂತ ಹೇಳ್ತಾನೆ. ಇಲ್ಲಿ ಆ ಮ್ಯಾಗ್ನೀಸಿಯಂ ರಿಬ್ಬನ್ ಉರಿಯೋದನ್ನು ಕಣ್ಣಿನ ಸುರಕ್ಷಾ ಸಾಧನಗಳಿಂದ ನೋಡಬೇಕು ಅಂತ ಹೇಳ್ತಾನೆ. ಅದು ಪ್ರಕಾಶಮಾನವಾಗಿ ಕಣ್ಣು ಕೋರೈಸುವಂತೆ ಉರಿಯುತ್ತೆ ಮಗ. ಅದನ್ನು ಭಾಳ ಹೊತ್ತು ನೋಡಿದ್ರೆ ಕಣ್ಣು ಮಂಜಾಗ್ತದೆ. ಇಕ್ಕಳದ ಸಹಜದ ಯಾವುದಾದ್ರೂ ಒಂದು ಲೋಹದ ಚೂರನ್ನು ಹಿಡಿದುಕೊಂಡು ಬೆಂಕಿಯ ಜ್ವಾಲೆಯಲ್ಲಿ ಉರಿಸಿ, ಅದೇ ರೀತಿಯಾಗಿ ಇತರ ಲೋಹಗಳ ಚೂರನ್ನು ತೆಗೆದುಕೊಂಡು ಉರಿಸಿ ಉಂಟಾದ ಉತ್ಪನ್ನವನ್ನು ಸಂಗ್ರಹಿಸಿರಿ ಅಂತ ಹೇಳ್ತಾನೆ. ಆ ಉತ್ಪನ್ನಗಳು ತಣ್ಣಗಾಗಲು ಬಿಟ್ಟು ವಾಚ್ ಗ್ಲಾಸ್ನಲ್ಲಿ ನೀರು ಹಾಕಿ ಅವುಗಳ ಆಮ್ಲೀಯತೆಯನ್ನು ಅಥವಾ ಆಮ್ಲೀಯವೋ ಅಥವಾ ಪ್ರತ್ಯಾಮ್ಲೀಯ ಅನ್ನೋದನ್ನು ಪರೀಕ್ಷೆ ಮಾಡಿ. ಲೋಹ ಉರಿದಾಗ ಯಾವ ಜ್ವಾಲೆಯನ್ನು ನೀವು ಗಮನಿಸಿದ್ರಿ ಅಂತ ಹೇಳ್ತಾನೆ. ಈಗ ನೋಡಿ ಮಕ್ಕಳೇ, ನೋಡಿ ಮಕ್ಕಳು, ಮ್ಯಾಗ್ನೀಸಿಯಂ ಕಣ್ಣು ಕೋರೈಸುವ ಬಿಳಿ ಜ್ವಾಲೆಯೊಂದಿಗೆ ಹೊತ್ತಿಕೊಂಡು ಉರಿಯುತ್ತದೆ ಅಂತ ನಮಗೆ ಗೊತ್ತು ಮಕ್ಕಳೇ. ಇದನ್ನು ನಾವು ವಾಚ್ ಗ್ಲಾಸ್ನಲ್ಲಿ ಹಾಕಿರೋದು. ಮ್ಯಾಗ್ನೀಸಿಯಂ ಪಟ್ಟಿಯನ್ನು ನಾವು ಗಾಳಿಯಲ್ಲಿ ಉರಿಸಿದಾಗ ಅದು ಮ್ಯಾಗ್ನೀಸಿಯಂ ಆಕ್ಸೈಡ್ ಉಂಟಾಗುತ್ತದೆ ಅಂತ ಗೊತ್ತು ನಮಗೆ. ಮ್ಯಾಗ್ನೀಸಿಯಂ ಆಕ್ಸೈಡ್ ಉಂಟಾಗುತ್ತದೆ. ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಅದು ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗುತ್ತದೆ ಅಂತ ಗೊತ್ತು ಮಕ್ಕಳೇ. ಈ ರೀತಿ ಯಾವುದೇ ಲೋಹಗಳನ್ನು ನೀವು ಕಬ್ಬಿಣ ಉರಿಸಿದ್ರೆ ಉರಿಯುತ್ತಾ? ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ ಇವುಗಳು ಸಾಮಾನ್ಯ ತಾಪದಲ್ಲಿ ಹೊತ್ತಿಕೊಂಡು ಉರಿಯೋದಿಲ್ಲ. ಆದರೆ ಕಬ್ಬಿಣದ ಪುಡಿಯನ್ನು ನಾವು ಈ ಬರ್ನರ್ ಜ್ವಾಲೆಗೆ ಉದುರಿಸಿದಾಗ ಅದು ಒಂದು ಪ್ರಕಾಶಮಾನವಾದ ಬೆಳಕನ್ನು ಹೊರಸೂಸುತ್ತಾ ಉರಿಯುತ್ತೆ. ಇಲ್ಲಿ ಬಹುತೇಕ ಎಲ್ಲ ಲೋಹಗಳು ಆಕ್ಸಿಜನ್ನೊಂದಿಗೆ ಸಂಯೋಗ ಹೊಂದಿದಾಗ ಆಯಾ ಲೋಹಗಳ ಆಕ್ಸೈಡ್ಗಳು ಉಂಟಾಗುತ್ತವೆ ಅಂತ ಹೇಳ್ತೀವಿ. ಆಯಾ ಲೋಹದ ಆಕ್ಸೈಡ್ಗಳು ಉಂಟಾಗುತ್ತವೆ. ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ ಅಂತಂದರೆ, ಈಗ ನೋಡಿದ್ರಿ ಮಕ್ಕಳು, ಮ್ಯಾಗ್ನೀಸಿಯಂ ರಿಬ್ಬನನ್ನು ಗಾಳಿಯಲ್ಲಿ ಉರಿಸಿದಾಗ ಅದು ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಅದು ಮ್ಯಾಗ್ನೀಸಿಯಂ ಆಕ್ಸೈಡ್ ಉಂಟಾಯಿತು ಮಕ್ಕಳು. ಬಹುತೇಕ ಲೋಹಗಳು ಆಕ್ಸಿಜನ್ ಜೊತೆಗೆ ಸಂಯೋಗ ಹೊಂದಿದಾಗ ಆಯಾ ಲೋಹಗಳ ಆಕ್ಸೈಡ್ ಆಗುತ್ತವೆ. ಲೋಹ ಪ್ಲಸ್ ಆಕ್ಸಿಜನ್ ಗಿವ್ ರೈಸ್ ಟು ಲೋಹದ ಆಕ್ಸೈಡ್. ಲೋಹ ಪ್ಲಸ್ ಆಕ್ಸಿಜನ್ gives rise to ಲೋಹದ ಆಕ್ಸೈಡ್. ಲೋಹದ ಆಕ್ಸೈಡ್ ಉಂಟಾಗುತ್ತದೆ. ಲೋಹ ಪ್ಲಸ್ ಆಕ್ಸಿಜನ್ ಅಂದರೆ ಗಾಳಿಯಲ್ಲಿ ಉರಿದಾಗ ಅಂದರೆ ಆಕ್ಸಿಜನ್. ಲೋಹಗಳು ಗಾಳಿಯಲ್ಲಿ ಆಮ್ಲಜನಕದೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ಗಳಾಗುತ್ತವೆ. ಉದಾಹರಣೆ, ತಾಮ್ರವನ್ನು ಗಾಳಿಯಲ್ಲಿ ಕಾಸಿದಾಗ ಆಕ್ಸಿಜನ್ ಜೊತೆ ಸೇರಿ ತಾಮ್ರದ ಆಕ್ಸೈಡ್ ಎಂಬ ಕಪ್ಪು ಆಕ್ಸೈಡ್ ಉಂಟಾಗುತ್ತದೆ. ಇದು ಕಪ್ಪು ಆಕ್ಸೈಡ್. 2Cu. ಈಗ ಒಂದೇ ರಿಯಾಕ್ಷನ್, ಲೋಹ ಅಂದರೆ ತಾಮ್ರ ತಗೊಳ್ತೀವಿ. 2Cu ಪ್ಲಸ್ O2 gives rise to 2CuO, ತಾಮ್ರದ ಆಕ್ಸೈಡ್ ಸಿಗುತ್ತೆ. ಈ ತಾಮ್ರದ ಆಕ್ಸೈಡ್ ಏನಿದೆಯಲ್ಲ ಇದು ಕಪ್ಪು ವಸ್ತು. ಇದು
ತಾಮ್ರದ ಹಾಳೆಯನ್ನು ತೆಗೆದುಕೊಂಡು ಮಧ್ಯಸಾರ ದೀಪಕ್ಕೆ ಇಳಿದ್ರೆ ಅದು ಕಪ್ಪು ಬಣ್ಣಕ್ಕಿರುತ್ತೆ. ಅದೇ ರೀತಿಯಾಗಿ ಅಲ್ಯೂಮಿನಿಯಂ ಸಹ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಂಟು ಮಾಡುತ್ತೆ. ನೀವು ಆಗಲೇ ನೋಡಿದ್ರಿ, ನಾವು ಮೆಗ್ನೀಸಿಯಂ ಎರಡನೇ ಮೆಗ್ನೀಸಿಯಂ 2Mg ಗೊತ್ತು ನಿಮಗೆ ಪ್ಲಸ್ O2 ಗಿವ್ ರೈಸ್ ಟು ಏನಾಯಿತು ಮಕ್ಕಳೇ 2MgO. ಅದೇ ರೀತಿ ನಾವೀಗ ಅಲ್ಯೂಮಿನಿಯಂ ಅನ್ನು ಸಹ ಹೋಲಿಸಿದಾಗ 4Al ಅಲ್ಯೂಮಿನಿಯಂ ಅಂದರೆ Al 4Al ಪ್ಲಸ್ 3O2 ಗಿವ್ಸ್ ರೈಸ್ ಟು 2Al2O3 ಉಂಟಾಗುತ್ತದೆ. ಅಲ್ಯೂಮಿನಿಯಂ ಆಕ್ಸೈಡ್ ಮೂರನೇದು 4Al ಅಂದರೆ ಇದು ಅಲ್ಯೂಮಿನಿಯಂ, ಇದರ ಸಂಯೋಗ ಸಾಮರ್ಥ್ಯ 3 4Al ಪ್ಲಸ್ 3O2 ಗಿವ್ಸ್ ರೈಸ್ ಟು 2Al2O3. ಈ ಸಮೀಕರಣಗಳು ವೆರಿ ಇಂಪಾರ್ಟೆಂಟ್ ಮಕ್ಕಳೇ. 2Cu ತಾಮ್ರ ಮತ್ತು ಮೆಗ್ನೀಸಿಯಂ ಸಂಯೋಗ ಸಾಮರ್ಥ್ಯ 2, ಅದರಿಂದ 2Cu ಪ್ಲಸ್ O2 ಗಿವ್ಸ್ ರೈಸ್ ಟು 2CuO. ತಾಮ್ರ ಪ್ಲಸ್ ಆಕ್ಸಿಜನ್ ತಾಮ್ರದ ಆಕ್ಸೈಡ್. ನೆಕ್ಸ್ಟ್ ಮೆಗ್ನೀಸಿಯಂ 2Mg ಪ್ಲಸ್ O2 ಮೆಗ್ನೀಸಿಯಂ ಅನ್ನು ಗಾಳಿಯಲ್ಲಿ ಉಳಿಸಿದಾಗ ನಮಗೆ ಮೆಗ್ನೀಸಿಯಂ ಆಕ್ಸೈಡ್ ಬಂತು MgO ಅಲ್ವಾ. 2Mg ಪ್ಲಸ್ O2 ಗಿವ್ಸ್ ರೈಸ್ ಟು 2MgO. ಮೆಗ್ನೀಸಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಮೆಗ್ನೀಸಿಯಂ ಆಕ್ಸೈಡ್. ಅದೇ ರೀತಿ ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಅಲ್ಯೂಮಿನಿಯಂ ಆಕ್ಸೈಡ್ ಉಂಟಾಯಿತು ಮಕ್ಕಳೇ, ಅಲ್ಯೂಮಿನಿಯಂ ಆಕ್ಸೈಡ್. ಹಾಗಾದರೆ ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಅಂದರೆ ಗಾಳಿಯೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಆಕ್ಸೈಡ್ಗಳು ಉಂಟಾಗುತ್ತವೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ ಮಕ್ಕಳೇ ಅಲ್ವಾ. ಲೋಹಗಳು ಗಾಳಿಯಲ್ಲಿ ವರ್ತಿಸಿದಾಗ ಏನು ಉಂಟಾಗುತ್ತೆ, ನಮಗೆ ಲೋಹದ ಆಕ್ಸೈಡ್ಗಳು ದೊರಕುತ್ತವೆ. ತಾಮ್ರದ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳಿ. ಯಾಕಂದರೆ ಆಮ್ಲಗಳ ಜೊತೆಗೆ ಇವು ವರ್ತಿಸಿದಾಗ ಈ ಲೋಹದ ಆಕ್ಸೈಡ್ಗಳಲ್ಲ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತವೆ. ಇವು 2CuO ಪ್ಲಸ್ 2HCl ಗಿವ್ಸ್ ರೈಸ್ ಟು CuCl2 ಪ್ಲಸ್ H2 ಬಂತು ಮಕ್ಕಳೇ. ತಾಮ್ರದ ಆಕ್ಸೈಡ್ ಅಂದರೆ ಇದು ಆಮ್ಲ, ತಟಸ್ಥೀಕರಣ ರಿಯಾಕ್ಷನ್ ಅನ್ನು ನೆನಪಿಸಿಕೊಳ್ಳಿ. ಆಮ್ಲ ಇದು ಲವಣ, ತಾಮ್ರದ ಕ್ಲೋರೈಡ್ ಒಂದು ಲವಣ ಮತ್ತು ನೀರು ನೋಡಿ. ಇದಾದರೆ ಯಾವ ಗುಣವನ್ನು ಹೊಂದಿದೆ ಈಗ ಆಮ್ಲ ಮತ್ತು ಪ್ರತ್ಯಾಮ್ಲ ವರ್ತಿಸಿದಾಗ ಲವಣ ಮತ್ತು ನೀರು ಬರುತ್ತೆ ಅಂತ ಗೊತ್ತಲ್ವಾ. ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತೆ ಮಕ್ಕಳೇ. ತಾಮ್ರದ ಆಕ್ಸೈಡ್ ತಗೊಂಡ್ರೆ ಇದು ಪ್ರತ್ಯಾಮ್ಲ. ಯಾವುದೇ ಲೋಹದ ಆಕ್ಸೈಡ್ ತಗೊಳ್ಳಿ ಅವು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತವೆ. ಉದಾಹರಣೆಗೆ ಈಗ ನಾವು ಚೆಕ್ ಮಾಡೋಣ. ನಾವು ಮೆಗ್ನೀಸಿಯಂ ಆಕ್ಸೈಡನ್ನು ಗಾಳಿಯಲ್ಲಿ ಉಳಿಸಿದ್ವಿ. ಆ ಮೆಗ್ನೀಸಿಯಂ ಆಕ್ಸೈಡಿನ ಬೂದಿಯನ್ನು ಅಂದರೆ ಮೆಗ್ನೀಸಿಯಂ ಆಕ್ಸೈಡನ್ನು ನಾವು ನೀರಲ್ಲಿ ಕರಗಿಸಿ ಈಗ ನಾವು ಪ್ರತ್ಯಾಮ್ಲದ ಗುಣ ಇದಕ್ಕೆ ಐತೆ ಇಲ್ಲೋ ನಾವು ಚೆಕ್ ಮಾಡಬೇಕು. ಏನು ಮಾಡಬೇಕು, ಆಮ್ಲವನ್ನು ಚೆಕ್ ಮಾಡಬೇಕಾದ್ರೆ ನಾವು ನೀಲಿ ಲಿಟ್ಮಸ್ ಪೇಪರನ್ನು ಎತ್ತಿದ್ರೆ ಅದು ಕೆಂಪು ಲಿಟ್ಮಸ್ ಆಗುತ್ತೆ. ಈಗ ನೋಡಿ ನೀಲಿ ಲಿಟ್ಮಸ್ ಇದೆ, ಇದು ನಾವು ಎತ್ತೀವಿ, ಇದು ಯಾವುದೇ ಬಣ್ಣ ಬದಲಾವಣೆ ಆಗಲ್ಲ ಮಕ್ಕಳೇ, ಬಣ್ಣ ಬದಲಾವಣೆ ಆಗಲ್ಲ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಕೆಂಪು ಲಿಟ್ಮಸ್ ಕಾಗದವನ್ನು ತಗೋಬೇಕು. ಕೆಂಪು ಲಿಟ್ಮಸ್ ಕಾಗದವನ್ನು ನಾವು ನೋಡ್ರಿ ಈ ಏನು ನಾವು ಈ ಮೆಗ್ನೀಸಿಯಂ ಆಕ್ಸೈಡನ್ನು ನೀರಲ್ಲಿ ಕರಗಿಸಿದ್ದೀವಿ, ಇದಕ್ಕೆ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಎತ್ತಿದ್ರೆ ಅದು ನೀಲಿ ಲಿಟ್ಮಸ್ ಬಣ್ಣಕ್ಕೆ ತಿರುಗುತ್ತೆ ಮಕ್ಕಳೇ. ನೋಡಿ ನೀಲಿ ಲಿಟ್ಮಸ್ ಆಗ್ತಾ ಇದೆ, ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ ನೋಡಿ. ಮೇಲ್ಗಡೆ ಕೆಂಪು ಬಣ್ಣದ ಕಾಣ್ತಾ ಇದೆ, ಕೆಳಗಡೆ ನೀಲಿ ಬಣ್ಣ ಬರ್ತಾ ಇದೆ. ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ. ಆದ್ದರಿಂದ ಈ ಲೋಹದ ಆಕ್ಸೈಡ್ಗಳು ಇವು ಪ್ರತ್ಯಾಮ್ಲೀಯ. ನೋಡಿ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಕೆಳಗಡೆ ನೋಡಿ ನೀವು ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ. ಆದ್ದರಿಂದ ನಾವಿದು ಒಂದು ಈ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತವೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತದೆ. ಆದರೆ ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್, ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳನ್ನು ಎರಡನ್ನೂ ಪ್ರದರ್ಶಿಸುತ್ತವೆ. ಸತುವಿನ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಇವಕ್ಕೆ ನಾವು ಉಭಯವರ್ತಿ ಆಕ್ಸೈಡ್ಗಳನ್ನು ಆಗಲೇ ಹೇಳಿದೆ. ಯಾವುದೇ ಲೋಹದ ಆಕ್ಸೈಡ್ ಪ್ರತ್ಯಾಮ್ಲವಾಗಿರುತ್ತೆ. ಲೋಹದ ಆಕ್ಸೈಡ್ ಆಮ್ಲಗಳನ್ನು ವರ್ತಿಸಿದಾಗ ಲವಣ ಮತ್ತು ನೀರನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಆದರೆ ಸತುವಿನ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳು, ಸತು ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್ ಇದೆಯಲ್ಲ ಇದು ಉಭಯಧರ್ಮಿ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ ZnO ಇವು ಉಭಯಧರ್ಮಿ ಆಕ್ಸೈಡ್ಗಳು ಅಥವಾ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ಯಾಕಂದರೆ ಇವು ಲೋಹ ಮತ್ತು ಅಲೋಹ ಎರಡರ ಜೊತೆಗೂ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಕೊಡ್ತವೆ.
ಇಂತಹ ಲೋಹದ ಆಕ್ಸೈಡ್ಗಳು ಆಮ್ಲ ಪ್ರತ್ಯಾಮ್ಲಗಳ ಎರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಕೊಡುತ್ತವೆ, ಉತ್ಪತ್ತಿ ಮಾಡುತ್ತವೆ. ಇವುಗಳಿಗೆ ಉಭಯಧರ್ಮಿ ಆಕ್ಸೈಡ್ಗಳು ಎನ್ನುವರು. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸುತ್ತದೆ. ಅಲ್ಯೂಮಿನಿಯಂ Al2O3 ಅನ್ನು ತಗೋಣ. Al2O3 ತಗೋಣ. ಈಗ ನಾವು ತಾಮ್ರದ ಆಕ್ಸೈಡ್ ಆಮ್ಲದ ಜೊತೆಗೆ ವರ್ತಿಸಿದಾಗ ನೋಡಿದ್ವಿ. ಈಗ ಅಲ್ಯೂಮಿನಿಯಂ ಆಕ್ಸೈಡ್ ಆಯ್ತಲ್ಲ Al2O3 ಇದು ಆಮ್ಲದ ಜೊತೆಗೆ ವರ್ತಿಸಿದಾಗ 6HCl ಜೊತೆಗೆ ವರ್ತಿಸಿದಾಗ, ಯಾಕಂದ್ರೆ 2 ಅಲ್ಯೂಮಿನಿಯಂ ಇದೆ, ನಮಗೆ 6 Cl ಬೇಕು, ಅದಕ್ಕೆ ನಾವು 6HCl ತಗೊಳ್ಬೇಕು. ಇದು ವರ್ತಿಸಿದಾಗ ನಮಗೆ 2AlCl3 + 3H2O ಸಿಗುತ್ತೆ. 2 Al ಇದೆ, ಅದಕ್ಕೆ 2AlCl3 + 3H2O. ನೋಡಿ ಮಕ್ಕಳು, ಇದು ಆಮ್ಲ, ಇದು ಲವಣ, ಇದು ನೀರು ಅಲ್ವಾ? ಇದು ಆಮ್ಲ, ಇದು ಲವಣ, ಇದು ನೀರು. ಅಂದ್ರೆ ಇದೇನಾಯಿತು? ಆಮ್ಲ ಏನಾಗುವುದು? ಪ್ರತ್ಯಾಮ್ಲ. ಅಂದ್ರೆ ಇದು ಪ್ರತ್ಯಾಮ್ಲ ಗುಣವನ್ನ ಹೊಂದಿರುವುದು. ನೆಕ್ಸ್ಟ್ ನಾವೀಗ ಈ Al2O3 ಅನ್ನ NaOH ಜೊತೆಗೆ ವರ್ತಿಸುವಂತೆ ಮಾಡಿದಾಗ NaOH 2NaOH NaOH ಜೊತೆಗೆ ವರ್ತಿಸುವಂತೆ ಮಾಡಿದಾಗ NaOH ಅಂದ್ರೆ ಗೊತ್ತು ನಿಮಗೆ, ಇದು ಒಂದು ಪ್ರತ್ಯಾಮ್ಲ. NaOH ಇದನ್ನ ಇದೊಂದು ಪ್ರತ್ಯಾಮ್ಲ. ಈಗ ಸಹ ನಮಗೆ 2Na ಇದಕ್ಕೆ ನಾವು 2NaAlO2 ಸಿಗ್ತದೆ. 2NaAlO2 ಅಂದ್ರೆ ಅಲ್ಯೂಮಿನೇಟ್, ಸೋಡಿಯಂ ಅಲ್ಯೂಮಿನೇಟ್ ಸಿಗುತ್ತೆ, ಪ್ಲಸ್ ನೀರು ಬರುತ್ತೆ. ಇದು ಸಹ ತಟಸ್ಥೀಕರಣ ಪ್ರತ್ಯಾಮ್ಲ, ಇದು ಲವಣ, ಇದು ನೀರು. ಅಂದ್ರೆ ಇದೇನಾಯ್ತು ಅಂದ್ರೆ ಈಗ ಇದು ಪ್ರತ್ಯಾಮ್ಲ ಇದೆ, ಏನಾಯ್ತು ಇವಾಗ? ಆಮ್ಲ ಆಯ್ತು ಮಕ್ಕಳು. ವೆರಿ ಗುಡ್, ಆಮ್ಲ ಆಯ್ತು. ನೋಡ್ರಿ, ಇಲ್ಲಿ ಪ್ರತ್ಯಾಮ್ಲ ತರ ವರ್ತಿಸ್ತು, ಇಲ್ಲಿ ಆಮ್ಲ ತರ ವರ್ತಿಸ್ತು. ಇಲ್ಲಿ ಇದು ಪ್ರತ್ಯಾಮ್ಲ, ಇದು ಆಮ್ಲ. ನೋಡ್ರಿ, ಈ ಅಲ್ಯೂಮಿನಿಯಂ ಆಕ್ಸೈಡ್ ಐತಲ್ಲ, ಇದು ಆಮ್ಲಗಳ ಜೊತೆಗೂ ವರ್ತಿಸುತ್ತೆ, ಪ್ರತ್ಯಾಮ್ಲಗಳ ಜೊತೆಗೂ ವರ್ತಿಸಿದಾಗ ಲವಣ ಮತ್ತು ನೀರು ಕೊಡುತ್ತೆ. ಆದ್ದರಿಂದ ಈ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಮತ್ತು ಸತುವಿನ ಆಕ್ಸೈಡ್ ZnO ಇವೆರಡನ್ನ ನಾವು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ ಮಕ್ಕಳೇ. ಉಭಯವರ್ತಿ ಅಥವಾ ಉಭಯಧರ್ಮಿ ಎಂದು ಕರೀತಾರೆ. ಉಭಯಧರ್ಮಿ ಆಕ್ಸೈಡ್ಗಳು ಕೇಳ್ತಾರೆ. ಉಭಯಧರ್ಮಿ ಆಕ್ಸೈಡ್ಗಳು ಯಾವುವು ಅಥವಾ ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನು? ಉಭಯಧರ್ಮಿ ಆಕ್ಸೈಡ್ಗಳು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್. ಇವನು ಯಾಕೆ ಉಭಯಧರ್ಮಿ ಆಕ್ಸೈಡ್ ಅಂತ ಕರೀತಾರೆ? ಇವು ಆಮ್ಲಗಳ ಜೊತೆಗೂ ವರ್ತಿಸುತ್ತವೆ, ಪ್ರತ್ಯಾಮ್ಲದ ಜೊತೆಗೂ ವರ್ತಿಸಿ ಲವಣ ಮತ್ತು ನೀರನ್ನು ಕೊಡುತ್ತವೆ. ಅಥವಾ ಹಿಂಗೂ ಹೇಳ್ಬೋದು, ಇವು ಆಮ್ಲ ಮತ್ತು ಪ್ರತ್ಯಾಮ್ಲದ ಎರಡೂ ಗುಣಗಳನ್ನು ಹೊಂದಿರುತ್ತವೆ. ಇವು ಆಮ್ಲೀಯವೂ ಆಗಿರುತ್ತವೆ, ಪ್ರತ್ಯಾಮ್ಲೀಯವೂ ಆಗಿರುತ್ತವೆ ಅಂತ ಹೇಳ್ಬೋದು. ಮತ್ತು ಇವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟು ಮಾಡುತ್ತವೆ. ಗೊತ್ತಾಯ್ತು ಮಕ್ಕಳೇ? ಉಭಯಧರ್ಮಿ ಆಕ್ಸೈಡ್ಗಳು ಎಂದರೆ ಎರಡು ಮಾರ್ಕ್ಸ್ ಕೇಳ್ತಾನೆ, ಅವು ಯಾವುವು ಅಂತ ಕೇಳ್ತಾನೆ. ಉಭಯಧರ್ಮಿ ಆಕ್ಸೈಡ್ಗಳು ಅಂದ್ರೆ ಇವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಕೊಡುತ್ತೆ. Al2O3 ಐತಿ, HCl ಜೊತೆಗೆ ವರ್ತಿಸಿದಾಗ AlCl3 ಅಲ್ಯೂಮಿನಿಯಂ ಕ್ಲೋರೈಡ್ ಕೊಟ್ಟು ಮತ್ತು ನೀರು. ನೆಕ್ಸ್ಟ್ ಈಗ Al2O3 NaOH ಅಂತ ಪ್ರತ್ಯಾಮ್ಲ ಜೊತೆಗೆ ವರ್ತಿಸಿದಾಗ ನಮಗೆ ಸೋಡಿಯಂ ಅಲ್ಯೂಮಿನೇಟ್, ಇದು ಒಂದು ಲವಣ ಮತ್ತು ನೀರನ್ನು ಕೊಡುತ್ತೆ. ಆದ್ದರಿಂದ ಇದು ಆಮ್ಲ ಆಯಿತು. ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿತ್ತು ಮತ್ತೆ ಆಮ್ಲೀಯ ಗುಣವನ್ನು ಹೊಂದಿತ್ತು. ಆದ್ದರಿಂದ ಇದನ್ನು ನಾವು ಉಭಯಧರ್ಮಿ ಆಕ್ಸೈಡ್ ಅಂತ ಕರಿತೀವಿ ಮಕ್ಕಳೇ. ನೆಕ್ಸ್ಟ್ ಈಗ ಈ ಆಕ್ಸೈಡ್ಗಳು ನೀರಿನ ಜೊತೆಗೆ ಈ ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ. ಆದರೆ ಇವುಗಳಲ್ಲಿ ಕೆಲವು ನೀರಿನಲ್ಲಿ ಕರಗಿ ಕ್ಷಾರವನ್ನು ಉಂಟು ಮಾಡುತ್ತವೆ. ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಈ ಕೆಳಗಿನಂತೆ ಕ್ಷಾರಗಳನ್ನು ಉಂಟು ಮಾಡುತ್ತವೆ. ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್ Na2O ಮತ್ತು K2 ನೀರಿನಲ್ಲಿ ಕರಗ್ತವೆ. ಕರಗಿಬಿಟ್ಟು ಇವು ಪ್ರತ್ಯಾಮ್ಲ ಅಂದರೆ ಕ್ಷಾರ ಅಂತ ಕರಿತೀವಿ. ನೀರಿನಲ್ಲಿ ಕರಗಿದಾಗ ಇವು ಕ್ಷಾರೀಯ ಲೋಹಗಳು ಅಂತಲೂ ಕರೀತಾರೆ. ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿದಾಗ ನಮಗೆ NaOH ಮತ್ತು KOH ದೊರೆಯುತ್ತದೆ. ಗೊತ್ತಾಯ್ತಾ? Na2O, Na ಅಂದರೆ ಸೋಡಿಯಂ, Na2O ಅಂದರೆ ಸೋಡಿಯಂ ಆಕ್ಸೈಡ್. ನೆಕ್ಸ್ಟ್ K2 ಪೊಟ್ಯಾಸಿಯಂ ಆಕ್ಸೈಡ್. ಇವು ನೀರಿನೊಂದಿಗೆ ಕರಗಿದಾಗ
ಇದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಂತ ಕರೀತೀವಿ. ಪ್ರತ್ಯಾಮ್ಲ ಇವು ಕ್ಷಾರವನ್ನು ಉಂಟು ಮಾಡ್ತವೆ. ಕ್ಷಾರ ಲೋಹಗಳು ಅಂತ ಕರಿತೀವಿ ನಾವು. ಇವು ನೀರಿನಲ್ಲಿ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಕೆಳಗಿನ ಕ್ಷಾರವನ್ನು ಉಂಟು ಮಾಡುತ್ತವೆ. ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿದಾಗ ಅವು NaOH ಮತ್ತು KOH ಅಂತ ಕರಿತೀವಿ. NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್, KOH ಅಂದರೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್. ಎಲ್ಲ ಲೋಹಗಳು ಒಂದೇ ರೀತಿಯಾಗಿ ಆಕ್ಸಿಜನ್ ಜೊತೆಗೆ ವರ್ತಿಸುವುದಿಲ್ಲ. ನೀವು ನೋಡಿದ್ರೆ ಮೆಗ್ನೀಸಿಯಂ ಬೇಗ ಹತ್ಕೊಂಡಿರುತ್ತೆ, ಆದರೆ ಅಲ್ಯೂಮಿನಿಯಂ ತಗೊಂಡಾಗ ಅದು ಉರಿಯುತ್ತೆ, ಬಟ್ ಜಾಸ್ತಿ ತಾಪ ಬೇಕು. ನೀವು ಕಬ್ಬಿಣ ತಗೊಂಡ್ರೆ ಅದು ಉರಿಯುತ್ತೆ, ಅದಕ್ಕೆ ಇನ್ನೂ ಜಾಸ್ತಿ ತಾಪ ಬೇಕು. ತಾಮ್ರನೂ ಉರಿಯುತ್ತೆ ಅಲ್ವಾ? ಆದರೆ ತಾಮ್ರ ಕಪ್ಪು ಬಣ್ಣದಲ್ಲಿ ನಿಮಗೆ ಅದ್ರ ಮೇಲೆ ಕಪ್ಪು ಬಣ್ಣದ ಪದರ ಬರುತ್ತೆ, ಹತ್ಕೊಂಡು ಜೋರಾಗಿ ಮೆಗ್ನೀಸಿಯಂ ರೀತಿ ಉರಿಯಲ್ಲ, ಬಟ್ ಅದಕ್ಕೆ ಹೆಚ್ಚಿನ ತಾಪ ಬೇಕು. ಸಾಮಾನ್ಯ ತಾಪದಲ್ಲಿ ಲೋಹಗಳು ಈ ಆಕ್ಸಿಜನ್ ಜೊತೆಗೆ ವರ್ತಿಸೋದಿಲ್ಲ. ಈ ಎಲ್ಲ ಲೋಹಗಳು ಒಂದೇ ರೀತಿಯಾಗಿ ಆಕ್ಸಿಜನ್ ಜೊತೆಗೆ ವರ್ತಿಸುವುದಿಲ್ಲ ಎಂಬುದನ್ನು ಚಟುವಟಿಕೆ 3.9ರಲ್ಲಿ ಗಮನಿಸಿದ್ದೇವೆ. ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ರೀತಿಯಾಗಿ ಆಕ್ಸಿಜನ್ ಜೊತೆಗೆ ವರ್ತಿಸುತ್ತವೆ. ಸೋಡಿಯಂ ಮತ್ತು ಪೊಟ್ಯಾಸಿಯಂನಂತಹ ಲೋಹಗಳು ನೋಡ್ರಿ, ಸೋಡಿಯಂ ಪೊಟ್ಯಾಸಿಯಂ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹತ್ತಿಕೊಳ್ಳುತ್ತವೆ. ಸೋಡಿಯಂ ಮತ್ತು ಪೊಟ್ಯಾಸಿಯಂನಂತಹ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಆದ್ದರಿಂದ ಇವುಗಳನ್ನು ಸಂರಕ್ಷಿಸಲು, ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳುವುದನ್ನು ತಪ್ಪಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರುತ್ತಾರೆ. ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲೋಹಗಳಲ್ಲ, ಇವು ಗಾಳಿಯೊಂದಿಗೆ ವೇಗವಾಗಿ ವರ್ತಿಸ್ತವೆ, ಗಾಳಿ ಮತ್ತು ನೀರಿನ ಜೊತೆ. ಆದ್ದರಿಂದ ನಾವು ಇವುಗಳನ್ನು ಎಲ್ಲಿ ಸಂಗ್ರಹಿಸ್ತೀವಿ? ಸೀಮೆ ಎಣ್ಣೆ. ನೋಡಿ, ಈ ಸೋಡಿಯಂ ಲೋಹ ಏನಿದೆ ನಾನು ತಂದಿದ್ದೀನಿ ತೋರಿಸ್ತೀನಿ. ಸೋಡಿಯಂ ಲೋಹವನ್ನು ಈ ಬಾಟಲಲ್ಲಿ ಸೀಮೆ ಎಣ್ಣೆಯಲ್ಲಿ ಹಾಕಿದ್ದಾರೆ, ಕಾಣುತ್ತೆ. ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿದ್ದಾರೆ. ಯಾಕಂದರೆ ಇದನ್ನು ಕೇಳ್ತಾರೆ, ಅಪ್ಲೈಡ್ ಪ್ರಶ್ನೆ ಕೇಳ್ತಾರೆ, ಸೋಡಿಯಂನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರುತ್ತಾರೆ ಏಕೆ? ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲೋಹಗಳನ್ನು ಅಂತ ಕೇಳ್ತಾರೆ. ಅವಾಗ ಹೇಳ್ಬೇಕು ಮಕ್ಕಳೇ, ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಅಥವಾ ಗಾಳಿಯಲ್ಲಿರುವ ತೇವಾಂಶದೊಂದಿಗೆ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತವೆ. ಗೊತ್ತಾಯ್ತಾ ಮಕ್ಕಳೇ? ಕ್ಷಿಪ್ರವಾಗಿ ಸೋಡಿಯಂನ್ನು ತೆರೆದಿಟ್ಟರೆ ಸೋಡಿಯಂ ಗಾಳಿಯ ಜೊತೆಗೆ ಆಮ್ಲಜನಕದೊಂದಿಗೆ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಈ ಬೆಂಕಿ ಹೊತ್ತಿಕೊಳ್ಳೋದನ್ನು ತಪ್ಪಿಸಲಿಕ್ಕೆ ಅದನ್ನು ನಾವು ಸೀಮೆ ಎಣ್ಣೆಯಲ್ಲಿ ಮುಳುಗಿಸಿಟ್ಟಿರ್ತೀವಿ, ಸೀಮೆ ಎಣ್ಣೆಯ ಒಳಗಡೆ ಇಟ್ಟಿರ್ತೀವಿ. ಗೊತ್ತಾಯ್ತಾ? ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುತ್ತಾರೆ ಏಕೆ? ಲಾಸ್ಟ್ ಪ್ರಶ್ನೆ ಕೇಳಿದ್ದಾರೆ. ಇದು ಗಾಳಿಯಲ್ಲಿರುವ ತೇವಾಂಶದೊಂದಿಗೆ ಅಥವಾ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಕ್ಷಿಪ್ರ ಅಂದರೆ ವೇಗವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಅದನ್ನು ತಪ್ಪಿಸಲಿಕ್ಕೆ ಅದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರುತ್ತಾರೆ. ಸಾಮಾನ್ಯ ಉಷ್ಣತೆಯಲ್ಲಿ ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಸತು, ಸೀಸ ಇತ್ಯಾದಿ ಲೋಹಗಳ ಹೊರಪದರವು ತೆಳುವಾದ ಆಕ್ಸೈಡ್ ಪದರದಿಂದ ಮುಚ್ಚಿರುತ್ತದೆ. ನೋಡಿ, ನಾವೀಗ ಮೆಗ್ನೀಸಿಯಂ ಬೆಂಕಿ ಹಾಕಿದ ತಕ್ಷಣ ಹೊತ್ಕೋಬೇಕು, ಅದು ಹೊತ್ಕೊಳ್ಳೋಣ. ಯಾಕಂದರೆ ಈ ಮೆಗ್ನೀಸಿಯಂ ಪಟ್ಟಿ ಮೇಲೆ ಕಪ್ಪು ಪದರ ಕುಂತಿದೆ ಮಕ್ಕಳು. ಈ ಕಪ್ಪು ಪದರವನ್ನು ಹೋಗಲಾಡಿಸಲಿಕ್ಕೆ ನಾವು ಸ್ಯಾಂಡ್ ಪೇಪರ್ ತಗೊಂಡು ಉಜ್ಜಬೇಕು. ಸ್ಯಾಂಡ್ ಪೇಪರು ಅಥವಾ ಯಾವುದೋ ಒಂದು ಚಾಕು ತಗೊಂಡು ಅದರ ಮೇಲೆ ಕಪ್ಪು ಪದರವನ್ನು ತೆಗೆದಾಗ ಅದು ವೇಗವಾಗಿ ಇದ್ರ ಜೊತೆಗೆ ವರ್ತಿಸುತ್ತೆ. ಈ ಯಾವುದೇ ಲೋಹಗಳಿರಲಿ, ಈ ಗಾಳಿಯ ಜೊತೆಗೆ ವರ್ತಿಸಿದಾಗ ಅವುಗಳ ಮೇಲೆ ಒಂದು ಆಕ್ಸೈಡ್ ಪದರ ಉಂಟಾಗುತ್ತದೆ. ನೀವು ಅಲ್ಯೂಮಿನಿಯಂ ಪಾತ್ರೆಗಳು ನೋಡಿರ್ತೀರಿ ಮಕ್ಕಳು. ಅಲ್ಯೂಮಿನಿಯಂ ಹೊಸ ಪಾತ್ರೆಗಳನ್ನು ನೀವು ಕೈ ಆಡಿಸಿ ನೋಡಿ, ಅದ್ರ ಮೇಲೆ ಆಕ್ಸೈಡ್ ಪದರ ಇರುತ್ತೆ. ಈ ಆಕ್ಸೈಡ್ ಪದರ ಏನು ಮಾಡುತ್ತೆ? ಇನ್ನಷ್ಟು ಅದು ನಶಿಸುವುದನ್ನು, ಸಂಕ್ಷಾರಣಗೊಳ್ಳುವುದನ್ನು ತಡೆಯುತ್ತೆ. ನೀವು ಯಾವುದೇ ಲೋಹಗಳು ಸಂಕ್ಷಾರಣಗೊಳ್ತವೆ, ನಶಿಸುತ್ತವೆ ಅಂತ ಗೊತ್ತು ನಿಮಗೆ. ನೀವು ಕಬ್ಬಿಣವನ್ನು ಗಾಳಿಯಲ್ಲಿ ತೆರೆದಿಟ್ಟಾಗ ಕಬ್ಬಿಣದ ವಸ್ತುಗಳು ತುಕ್ಕುಡಿತೇವಲ್ವಾ? ಅದೇ ಥರ ಇವು ಈ ಸೀಸಾ, ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಸೀಸಾ ಮತ್ತು ಸತು ಇತ್ಯಾದಿ ಲೋಹಗಳ ಹೊರಪದರವು ತೆಳುವಾದ ಆಕ್ಸೈಡ್ ಪದರದಿಂದ ಮುಚ್ಚಿರುತ್ತದೆ. ಈ ರಕ್ಷಣಾತ್ಮಕ ಆಕ್ಸೈಡ್ ಪದರವು ಲೋಹವು ಇನ್ನಷ್ಟು ಉತ್ಕರ್ಷಣ ಹೊಂದುವುದನ್ನು ತಡೆಯುತ್ತದೆ. ಕಾಸಿದಾಗ ಕಬ್ಬಿಣವು ಉರಿಯುವುದಿಲ್ಲ, ಆದರೆ ಕಬ್ಬಿಣದ ರಜಗಳು ಬರ್ನರ್ ಜ್ವಾಲೆಗೆ ಹಾಕಿದಾಗ, ಚಿಮುಕಿಸಿದಾಗ ಕ್ಷಿಪ್ರವಾಗಿ ಉರಿಯುತ್ತವೆ. ತಾಮ್ರವು ಉರಿಯುವುದಿಲ್ಲ, ಆದರೆ ಬಿಸಿಯಾದ ಮೇಲ್ಮೈ ಕೆಂಪನೆಯ ತಾಮ್ರದ ಆಕ್ಸೈಡ್ ಪದರವಾಗಿ ಲೇಪನಗೊಳ್ಳುತ್ತದೆ. ಅಂದರೆ ಮೆಗ್ನೀಸಿಯಂ ರೀತಿ ಉರಿಯಲ್ಲ ತಾಮ್ರ, ಬಟ್ ಕಪ್ಪು ಪದರ ಬರುತ್ತೆ, ಲೇಪನಗೊಳ್ಳುತ್ತದೆ. ಮತ್ತು ಬೆಳ್ಳಿ ಮತ್ತು ಚಿನ್ನ ಹೆಚ್ಚಿನ ಉಷ್ಣತೆಯಲ್ಲೂ ಆಕ್ಸಿಜನ್ ಜೊತೆಗೆ ವರ್ತಿಸುವುದಿಲ್ಲ. ಅದರಿಂದ ನಾವು ಆಭರಣ ತಯಾರಿಸ್ತೀವಿ ಮಕ್ಕಳಿಗೆ. ನೀವು ಚಿನ್ನವನ್ನು, ಬೆಳ್ಳಿಯನ್ನು ಎಷ್ಟು ದಿವಸ ಬೇಕಾದ್ರೂ ನೀರಲ್ಲಿಡ್ರಿ, ಎಷ್ಟು ದಿವಸ ಬೇಕಾದ್ರೂ ಮಣ್ಣಲ್ಲಿಡ್ರಿ, ಎಷ್ಟು ಬೆಂಕಿ ಕಾಯಿಸಿರಿ, ಅದು ತನ್ನ ಗುಣವನ್ನು ಬಿಟ್ಕೊಡಲ್ಲ. ಅದರಿಂದ ಚಿನ್ನದಂಥ ಗುಣ ಅಂತ ಹೇಳ್ತಾರೆ ಮಕ್ಕಳು, ಹೊಳಪನ್ನು ಕಳ್ಕೊಳ್ಳಲ್ಲ. ಈಗ ಇದು ಬೆಳ್ಳಿ ಮತ್ತು ಚಿನ್ನ ಎಷ್ಟು ಉಷ್ಣತೆಯಲ್ಲೂ ಸಹ ಇವು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸುವುದಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಮತ್ತು ನೀರಿನ ಜೊತೆಗೂ ವರ್ತಿಸೋದಿಲ್ಲ.
ಆದ್ದರಿಂದ ಇವುಗಳನ್ನು ನಾವು ಸ್ಥಿರವಾದ ಲೋಹಗಳು ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಮಕ್ಕಳೇ, ಅಪ್ಲೈಡ್ ಪ್ರಶ್ನೆ ಇದು. ಏನು ಅಂದರೆ ಮೆಗ್ನೀಷಿಯಂ ಉಳಿಸುವುದಕ್ಕಿಂತಲೂ ಮೊದಲು ಅದನ್ನು ಮರಳುಗಾರದಿಂದ ಉಜ್ಜಬೇಕು ಏಕೆ ಅಂತ ಕೇಳ್ತಾರೆ. ಯಾಕೆ ಮರಳುಗಾರದಿಂದ ಉಜ್ಜಬೇಕು? ಮೆಗ್ನೀಷಿಯಂ ಪಟ್ಟಿ ಇಲ್ಲೈತಲ್ಲ, ಮೆಗ್ನೀಷಿಯಂ ಪಟ್ಟಿ, ಈ ಮೆಗ್ನೀಷಿಯಂ ಪಟ್ಟಿಯ ಮೇಲೆ ಕಪ್ಪು ಬಣ್ಣದ ಅದರ ಆಕ್ಸೈಡ್ ಪದರ ಉಂಟಾಗಿರುತ್ತದೆ. ಆ ಕಪ್ಪು ಬಣ್ಣದ ಆಕ್ಸೈಡ್ ಪದರವನ್ನು ತೆರವು ಮಾಡಲಿಕ್ಕೆ ನಾವು ಮರಳು ಕಾಗದದಿಂದ ಅದನ್ನು ಉಜ್ಜಬೇಕು. ನೆಕ್ಸ್ಟ್, ಈಗ ಅಲ್ಯೂಮಿನಿಯಂ ಮೇಲೆ ದಪ್ಪ ಆಕ್ಸೈಡ್ ಪದರ ಉಂಟು ಮಾಡುವ ಕ್ರಿಯೆಯನ್ನು ಆನೋಡೀಕರಣ ಎನ್ನುವರು. ಅಲ್ಯೂಮಿನಿಯಂ ಪಾತ್ರೆಗಳ ಮೇಲೆ ದಪ್ಪ ಆಕ್ಸೈಡ್ ಪದರ ಉಂಟು ಮಾಡ್ತಾರೆ. ಯಾಕಂದರೆ ಆ ಪಾತ್ರೆಗಳು ಬೇಗ ನಶಿಸಿ ಹೋಗೋದನ್ನು ತಡೆಗಟ್ಟುತ್ತೆ ಆಕ್ಸೈಡ್ ಪದರ. ನೀವು ಅದರ ಮೇಲೆ ಹೊಸ ಪಾತ್ರೆಗಳ ಮೇಲೆ ನೋಡಿ ಬಿಳಿಯಾದ ಪುಡಿ ಸಿಗುತ್ತೆ ನೋಡಿ. ಅಲ್ಯೂಮಿನಿಯಂ ಪಾತ್ರೆ ಮಾರಕ್ಕೆ ಬರ್ತಾರಲ್ವಾ, ಅಲ್ಯೂಮಿನಿಯಂ ಪಾತ್ರೆಯನ್ನು ನೀವು ಕೈ ಹಾಕಿ ಅದರ ಮೇಲೆ ಹಿಂಗೆ ಕೈ ಆಡಿಸಿ ನೋಡ್ರಿ, ಅದರ ಮೇಲೆ ಸಣ್ಣ ಒಂದು ಬಿಳಿ ಪುಡಿ ನಮಗೆ ಸಿಗುತ್ತೆ. ಇದು ಆಕ್ಸೈಡ್ ಪದರ. ಈ ಅಲ್ಯೂಮಿನಿಯಂ ಪಾತ್ರೆಗಳ ಮೇಲೆ ಆಕ್ಸೈಡ್ ಪದರ ಉಂಟು ಮಾಡೋದನ್ನು ಆನೋಡೀಕರಣ ಅಂತ ಕರೀತಾರೆ. ಈ ಆಕ್ಸೈಡ್ ಪದರವು ಅಲ್ಯೂಮಿನಿಯಂ ಮತ್ತಷ್ಟು ನಶಿಸುವುದನ್ನು ತಪ್ಪಿಸುತ್ತದೆ. ಆನೋಡೀಕರಣ ಕ್ರಿಯೆಯಲ್ಲಿ ಶುದ್ಧ ಅಲ್ಯೂಮಿನಿಯಂ ವಸ್ತು ಧನಾತ್ಮವಾಗಿಯೂ ಬಿಡುಗಡೆಯಾದ ಆಕ್ಸಿಜನ್ ಅನಿಲವು ಅಲ್ಯೂಮಿನಿಯಂ ಜೊತೆ ವರ್ತಿಸಿ ದಪ್ಪ ಆಕ್ಸೈಡ್ ಪದರವನ್ನು ಉಂಟು ಮಾಡುತ್ತದೆ. ಅಲ್ಯೂಮಿನಿಯಂ ವಸ್ತುಗಳಿಗೆ ಆಕರ್ಷಕ ರೂಪ ಕೊಡಲು ಈ ಆಕ್ಸೈಡ್ ಪದರವನ್ನು ಅಂದರೆ ಅದಕ್ಕೆ ಬಾಳಿಕೆ ಬರಲಿಕ್ಕೆ ಆಕ್ಸೈಡ್ ಪದರವನ್ನು ಉಂಟು ಮಾಡುತ್ತದೆ. ಇಲ್ಲಿ ಚಟುವಟಿಕೆ 3.9 ಮಾಡಿದ ನಂತರ ಇಲ್ಲಿ ತೆಗೆದುಕೊಂಡ ಲೋಹಗಳು ಸೋಡಿಯಂ ಅತಿ ಹೆಚ್ಚು ಕ್ರಿಯಾಶೀಲ ಲೋಹ ಎಂಬುದು ನಮಗೆ ನೀವು ಇದನ್ನು ಗಮನಿಸಬೇಕು. ಮೆಗ್ನೀಷಿಯಂ ತಕ್ಷಣ ಪ್ರತಿಕ್ರಿಯಿಸುವುದನ್ನು ಅದರ ಕ್ರಿಯಾಶೀಲತೆಯ ಸೋಡಿಯಂಗಿಂತ ಕಡಿಮೆ ಎನ್ನುವುದನ್ನು ಸೂಚಿಸುತ್ತದೆ. ಸೋಡಿಯಂ ಅತಿ ಹೆಚ್ಚು ಕ್ರಿಯಾಶೀಲತೆಯಲ್ಲಿ ಹೆಚ್ಚು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಲೋಹ, ಹೆಚ್ಚು ಕ್ರಿಯಾಪಟುಧಾತು. ನೀವು ನೀರಿಗೆ ಹಾಕಿದ ತಕ್ಷಣ ನೀರಿನಲ್ಲಿ ಬೆಂಕಿ ಎತ್ತಿ ಮಾಡುತ್ತೆ ಸೋಡಿಯಂ. ಹೊರಗಡೆ ತೆಗೆದಿಟ್ಟರೆ ಗಾಳಿ ಮತ್ತು ನೀರಿನಲ್ಲಿ ವರ್ತಿಸಿ ಬೆಂಕಿ ಎತ್ಕೊಳ್ಳುತ್ತೆ. ಆದರೆ ಮೆಗ್ನೀಷಿಯಮ್ಮು ನಾವು ಕಾಯಿಸಿದಾಗ ಬೆಂಕಿ ಎತ್ಕೊಳ್ಳುತ್ತೆ. ಅಂದರೆ ಸೋಡಿಯಂಗಿಂತಲೂ ಅದರದ್ದು ಕಡಿಮೆ ಸ್ವಲ್ಪ, ಸೋಡಿಯಂ ಹೆಚ್ಚು. ತಕ್ಷಣ ಮೆಗ್ನೀಷಿಯಂ ತಕ್ಷಣ ಪ್ರತಿಕ್ರಿಯಿಸುವುದು ಆದರೆ ಕ್ರಿಯಾಶೀಲತೆಯ ಸೋಡಿಯಂಗಿಂತ ಕಡಿಮೆ ಎನ್ನುವುದು ಸೂಚಿಸುತ್ತದೆ. ಆದರೆ ಆಕ್ಸಿಜನ್ ಜೊತೆ ಉಳಿಸುವಿಕೆ ಸತು, ಕಬ್ಬಿಣ, ತಾಮ್ರ ಮತ್ತು ಸೀಸ ಕ್ರಿಯಾಶೀಲತೆಯನ್ನು ನಿರ್ಧರಿಸಲು ಸಹಾಯಕವಾಗುವುದಿಲ್ಲ. ಈ ಲೋಹಗಳ ಕ್ರಿಯಾಶೀಲತೆಯ ಶ್ರೇಣಿ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರಲು ಇನ್ನೂ ಕೆಲವು ಪ್ರತಿವರ್ತನೆಗಳನ್ನು ನಾವೀಗ ಮಾಡೋಣ ಅಂತ ಹೇಳ್ತಾರೆ. ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸಿದಾಗ ಏನಾಗುತ್ತದೆ ಅನ್ನೋದ್ರ ಬಗ್ಗೆ ನೋಡಿ. ಈಗ ಲೋಹಗಳು ಗಾಳಿಯಲ್ಲಿ ವರ್ತಿಸಿದಾಗ ಮೆಗ್ನೀಷಿಯಂ ಎಂಬುದನ್ನು ನೋಡ್ತೀವಿ. ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸಿದಾಗ ಏನಾಗುತ್ತದೆ? ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸಿದಾಗ ಏನಾಗುತ್ತದೆ? ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸಿದಾಗ ಏನಾಗುತ್ತದೆ ನೋಡೋಣ. ಈಗ ಈ ಚಟುವಟಿಕೆ ತೆಗೆದುಕೊಂಡು ಇಲ್ಲಿ ಎಚ್ಚರಿಕೆ, ಶಿಕ್ಷಕರ ಮಾರ್ಗದರ್ಶನ ಅಗತ್ಯವಿದೆ. ಲೋಹಗಳ ಸಣ್ಣ ಚೂರುಗಳನ್ನು ಅರ್ಧ ಭಾಗದಷ್ಟು ತಣ್ಣೀರು ತುಂಬಿರುವ ಪ್ರತ್ಯೇಕ ಬೀಕರ್ಗಳ ಒಳಗೆ ಹಾಕಿ. ಯಾವ ಲೋಹ ತಣ್ಣೀರಿನ ಜೊತೆ ಪ್ರತಿವರ್ತಿಸುತ್ತದೆ? ಅವು ತಣ್ಣೀರಿನ ಜೊತೆ ಪ್ರತಿವರ್ತಿಸುವ ಆಧಾರದ ಮೇಲೆ ಅವುಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳ್ತಾನೆ. ನಮಗೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಅತಿ ವೇಗವಾಗಿ ತಣ್ಣೀರಿನ ಜೊತೆ ಪ್ರತಿವರ್ತಿಸುತ್ತದೆ. ನೀರಿನ ಮೇಲೆ ಹಾಕಿದಾಗ ಯಾವ ಲೋಹ ಬೆಂಕಿ ಉತ್ಪತ್ತಿ ಮಾಡುತ್ತದೆ? ಈಗ ನೋಡೋಣ. ಸೋಡಿಯಂ ಲೋಹ ನೀರಿನ ಜೊತೆ ನಾವು ನೀರಿಗೆ ಅದನ್ನು ಹಾಕಿದಾಗ ಬೆಂಕಿ ಹೊತ್ತಿಕೊಳ್ಳುತ್ತದೆ. ನೆಕ್ಸ್ಟ್, ಈಗ ಯಾವುದಾದ್ರೂ ಲೋಹ ಸ್ವಲ್ಪ ಸಮಯದ ನಂತರ ಮೇಲೆ ಏಳಲು ಪ್ರಾರಂಭಿಸಿದೆ. ಕ್ಯಾಲ್ಸಿಯಂ ನೀವು ನೀರಿಗೆ ಹಾಕಿದ ತಕ್ಷಣ ಅದು ಸೋಡಿಯಂನಷ್ಟು ವೇಗವಾಗಿ ಪ್ರತಿವರ್ತಿಸಲ್ಲ, ನಿಧಾನಕ್ಕೆ ಬೇಕೆದ್ದೇಳುತ್ತೆ. ಯಾಕಂದರೆ ಕ್ಯಾಲ್ಸಿಯಮ್ಮು ತಣ್ಣೀರಿನೊಂದಿಗೆ ನಿಧಾನವಾಗಿ ಪ್ರತಿವರ್ತಿಸುತ್ತೆ, ಬಿಸಿನೀರಿನೊಂದಿಗೆ ಇನ್ನೂ ವೇಗವಾಗಿ ಪ್ರತಿವರ್ತಿಸುತ್ತೆ. ನೀವು ಸುಟ್ಟ ಸುಣ್ಣವನ್ನು ನೀರಿಗೆ ಹಾಕಿದಾಗ ಅದರಿಂದ ಹೈಡ್ರೋಜನ್ ಬರುತ್ತೆ, ಬಟ್ ಅದು ಹೊತ್ತಿ ಬೆಂಕಿ ಎತ್ಕೊಳ್ಳಲ್ಲ, ಬಿಸಿ ಆಗುತ್ತೆ ಅಷ್ಟೇ. ತಣ್ಣೀರಿನಂತೆ ವರ್ತಿಸದ ಲೋಹಗಳ ಚೂರುಗಳನ್ನು ಅರ್ಧ ಭಾಗದಷ್ಟು ಬಿಸಿ ನೀರು ತುಂಬಿದ ಬೀಕರ್ಗಳಿಗೆ ಹಾಕಿ. ಈ ಮೆಗ್ನೀಷಿಯಂ ತಣ್ಣೀರಿಗೆ ಹಾಕ್ತೀರಿ, ಅದು ವರ್ತಿಸಲ್ಲ. ಅದೇ ಬಿಸಿನೀರಿಗೆ ಹಾಕಿದಾಗ ಅದು ಸಹ ಪ್ರತಿವರ್ತಿಸುತ್ತೆ. ಯಾವ ಲೋಹಗಳು ಬಿಸಿ ನೀರಿನೊಂದಿಗೆ ವರ್ತಿಸುವುದಿಲ್ಲವೋ ಅವುಗಳ ಚಿತ್ರ ಈಗ ನಾವು ನೋಡ್ತೀವಿ.
ಕಬ್ಬಿಣದ ತುಂಡು, ಕಬ್ಬಿಣ, ಅಲ್ಯೂಮಿನಿಯಂ, ಸತು ಇವು ಬಿಸಿನೀರಿನ ಜೊತೆಗೂ ವರ್ತಿಸಲ್ಲ, ತಣ್ಣೀರಿನ ಜೊತೆಗೆ ವರ್ತಿಸಲ್ಲ, ಬಿಸಿನೀರಿನ ಜೊತೆಗೆ ವರ್ತಿಸಲ್ಲ. ಅವು ನೀರಿನ ಹಬೆಯೊಂದಿಗೆ ವರ್ತಿಸ್ತವೆ. ಕೆಂಪಗೆ ಕಾಯ್ದಂಥ ಕಬ್ಬಿಣ, ಈಗ ನೆಕ್ಸ್ಟ್ ಇದೆ ಲೋಹದ ತುಂಡು, ಇದು ಹಬೆಯೊಂದಿಗೆ ವರ್ತಿಸುತ್ತದೆ. ಇದರ ಚಿತ್ರ ಸಹ ಕೊಟ್ಟಿದ್ದಾರೆ ಮಕ್ಕಳೇ. ಈಗ ನಾವು ಲೋಹಗಳು ಯಾವ್ಯಾವ ಲೋಹಗಳು ಹೇಗೆ ವರ್ತಿಸ್ತವೆ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ನಾವು ಇಲ್ಲಿ ಒಂದು ಸೋಡಿಯಂ ತುಂಡನ್ನು ನೀರಿಗೆ ಹಾಕಿದಾಗ ನೋಡಿ, ಇಲ್ಲಿ ನೀರಿದೆ, ಕಾಣಿಸ್ತಾ ಇದೆ ನಿಮಗೆ. ಸೋಡಿಯಂನ ಸಣ್ಣ ಚೂರೊಂದನ್ನು ತೆಗೆದುಕೊಂಡು ನೀರಿಗೆ ಹಾಕ್ತೀವಿ. ಇದು ಕ್ಷಿಪ್ರವಾಗಿ ನೀರಿನೊಂದಿಗೆ ವರ್ತಿಸಿ ಹೊಗೆಯನ್ನು ಉಂಟು ಮಾಡ್ತೀವಿ. ಒಂದೊಂದ್ಸಲ ಬೆಂಕಿನೂ ಹಚ್ಕೊಳ್ಳಿ, ಗೊತ್ತಾಯ್ತಾ? ಈ ಏನು ಹೈಡ್ರೋಜನ್ ಬಿಡುಗಡೆ ಆಗುತ್ತೆ ಅದು ಬೆಂಕಿ ಹೊತ್ತಿಕೊಳ್ಳುವ ಸಾಧ್ಯತೆ ಇದೆ. ಈ ಸೋಡಿಯಂ ಮೆಟಲನ್ನು ನಾನು ನೀರಿಗೆ ಹಾಕ್ತೀನಿ, ಇದು ನೀರಿನೊಂದಿಗೆ ಹೇಗೆ ವರ್ತಿಸುತ್ತದೆ ಅನ್ನೋದನ್ನು ಗಮನಿಸಿ ನೋಡಿ. ಈಗ ಸೋಡಿಯಂ ಎಷ್ಟು ವೇಗವಾಗಿ ನೀರಿನ ಜೊತೆಗೆ ವರ್ತಿಸುತ್ತೆ ಮತ್ತು ಈ ಬೀಕರ್ ಸಹ ಬಿಸಿಯಾಗಿದೆ. ಸೋಡಿಯಂ ಅತಿ ವೇಗವಾಗಿ ನೀರಿನೊಂದಿಗೆ ವರ್ತಿಸಿ ಬೆಂಕಿಯನ್ನು ಉತ್ಪತ್ತಿ ಮಾಡುತ್ತೆ ನೋಡಿ, ಗೊತ್ತಾಯ್ತಾ? ಈಗ ನಾವು ಮೆಗ್ನೀಷಿಯಂ ಲೋಹವನ್ನು ಬಿಸಿ ನೀರಿನಲ್ಲಿ ಎತ್ತಿದಾಗ ಮೆಗ್ನೀಷಿಯಂ ಆ ಬಿಸಿ ನೀರಿನೊಂದಿಗೆ ನೀರು ಬಿಸಿ ಆಗ್ತಾ ಇದ್ದಂಗೆ ಆ ಮೆಗ್ನೀಷಿಯಂ ಪಟ್ಟಿ ಮೇಲೆ ತೇಲುತ್ತೆ ಗುಳ್ಳೆಗಳೊಂದಿಗೆ. ಅಂದರೆ ಮೆಗ್ನೀಷಿಯಂ ಬಿಸಿ ನೀರಿನೊಂದಿಗೆ ಬರ್ತದೆ. ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ತಣ್ಣೀರಿನೊಂದಿಗೆ ವರ್ತಿಸ್ತವೆ, ಮೆಗ್ನೀಷಿಯಂ ಬಿಸಿ ನೀರಿನೊಂದಿಗೆ ವರ್ತಿಸುತ್ತೆ. ಈಗ ಈ ತಣ್ಣೀರು ಮತ್ತು ಬಿಸಿ ನೀರಿನೊಂದಿಗೆ ವರ್ತಿಸದೇ ಇರುವಂತಹ ಲೋಹಗಳ ಬಗ್ಗೆ ಅದನ್ನು ನಾವು ಇದನ್ನು ಚಿತ್ರ ಕೊಟ್ಟಿದ್ದೇವೆ. ಈ ಥರ ನಾವು ಆಪರೇಟರ್ಸ್ಗಳನ್ನು ಜೋಡಿಸ್ಕೋಬೇಕು ಮಕ್ಕಳೇ. ಚಿತ್ರ ಇರುತ್ತೆ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಒಂದು ಟೆಸ್ಟ್ ಟ್ಯೂಬ್ ಅನ್ನು ತಗೋಬೇಕು. ಟೆಸ್ಟ್ ಟ್ಯೂಬು ಇಲ್ಲಿ ಒಂದು ಗಾಜಿನ ನೀರಿನಲ್ಲಿ ಗಾಜಿನ ನೂಲನ್ನು ಗಾಜಿನ ನೂಲು, ಇಲ್ಲಿ ಒಂದು ಕಬ್ಬಿಣ ಅಥವಾ ಅಲ್ಯೂಮಿನಿಯಂ ಯಾವುದೋ ಒಂದು ಲೋಹದ ಒಂದು ಪಟ್ಟಿ, ಲೋಹದ ಪಟ್ಟಿಯನ್ನು ತಗೋಬೇಕು, ಲೋಹದ ತುಂಡು. ಇದಕ್ಕೆ ಒಂದು ನಾವು ಕಾರ್ಕನ್ನು ಕಾರ್ಕ್ನಿಂದ ಇದನ್ನು ಮುಚ್ಚಬೇಕು. ಮುಚ್ಚಿ ಇದಕ್ಕೆ ಒಂದು ನಾಳ ಒಂದು ಸ್ಟ್ಯಾಂಡ್ ಸ್ಟ್ಯಾಂಡು. ನೆಕ್ಸ್ಟ್ ಇಲ್ಲೊಂದು ಬರ್ನರ್, ಅದನ್ನು ನಾವು ಬರ್ನರ್ ಅಂತ ಕಾಯಿಸ್ಬೇಕು. ಒಂದು ಬರ್ನರ್, ಈಗ ನಾವು ಬನ್ಸನ್ ಬರ್ನರ್ ಅಂತ ಕರಿತೀವಿ.
ಬರ್ನರಿಂದ ಇದನ್ನು ಕಾಯಿಸ್ಬೇಕು. ಒಂದು ಪೈಪ್ ಇರುತ್ತೆ ಗ್ಯಾಸ್. ನೆಕ್ಸ್ಟ್ ಈಗ ಇಲ್ಲಿ ಲೋಹದ ಚೂರು, ಗಾಜಿನ ನೀರಿನಲ್ಲಿ ಎಳೆದ ಗಾಜಿನ ಗಾಜಿನ ನೆಕ್ಸ್ಟ್ ಇದೊಂದು ಬರ್ನರ್. ನೆಕ್ಸ್ಟ್ ಇದೊಂದು ಸ್ತಂಭ, ಸ್ಟ್ಯಾಂಡ್, ಕಾರ್ಕ್, ಇದೊಂದು ನಿರ್ಗಮನ, ನೆಕ್ಸ್ಟ್ ಇದು ಉತ್ಪತ್ತಿಯಾಗಿ ಬರುವಂತಹ ಅನಿಲ ಹೈಡ್ರೋಜನ್ ಅನಿಲ. ಹೈಡ್ರೋಜನ್ ಅನಿಲ ಇದು ಒಂದು ಸ್ತಂಭ. ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಲೋಹದ ಮೇಲೆ ಅಭಯವಾಗುತ್ತದೆ. ಇಲ್ಲಿ ಲೋಹ ಮತ್ತು ನೀರು ಇದು ಚಿತ್ರ. ಈಗ ಯಾವ ಲೋಹಗಳು ತಣ್ಣೀರಿನೊಂದಿಗೆ ಬಿಸಿನೀರಿನೊಂದಿಗೆ ವರ್ತಿಸುವುದಿಲ್ಲವೋ ಅವು ಹಬೆಯೊಂದಿಗೆ ವರ್ತಿಸ್ತವೆ. ಇಲ್ಲಿ ನಾವು ಗಾಜಿನ ನೀರಿನಲ್ಲಿ ಗಾಜಿನ ಮೂಲವನ್ನು ನಾವು ಕಾಯಿಸಿದಾಗ ಹಬೆ ಹೋಗುತ್ತೆ. ಆ ಹಬೆ ಮತ್ತೆ ಈ ಲೋಹದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಈ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಕ್ಕೆ ಈ ಪರವೆಯಿಂದ ಅಥವಾ ತುನಾಳದಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಹಬೆಯೊಂದಿಗೆ ವರ್ತಿಸಿ. ನಂತರ ಇದು ತುನಾಳದಲ್ಲಿ ನೀರಿನೊಂದಿಗೆ ಬಂದು ಈ ಗಾಳಿಯೊಂದಿಗೆ ಈ ನೀರಿನೊಂದಿಗೆ ಬಂದು ಈ ನೀರಿನಲ್ಲಿ ಇವನ್ನು ನಾವು ಬೋರ್ಲಾಗಿ ನೀರು ತುಂಬಿದ ತುನಾಳವನ್ನು ಪೈಪ್ನಲ್ಲಿ ಜೋಡಿಸೋದು. ಅವಾಗ ಅದು ನೀರಿನ ಮೇಲ್ಮುಖ ಒತ್ತಡ, ಗಾಳಿಯ ಮೇಲ್ಮುಖ ಒತ್ತಡ ನೀರಿನಲ್ಲಿ ಗಾಳಿ ನೀರಿನಲ್ಲಿ ಬಿಡುಗಡೆಯಾದಾಗ ಗಾಳಿಯ ಅನಿಲಗಳು ಬಂದು ಸಂಗ್ರಹಣೆ ಆಗುತ್ತೆ. ಮೇಲೆ ನೀರು ಗಾಳಿ ಸಂಗ್ರಹ ಆಗುತ್ತೆ. ಗಾಳಿ ಮೇಲ್ಮುಖ ಒತ್ತಡ ಇದೆ ನೀರಿನಲ್ಲಿ. ನಂತರ ಇದನ್ನು ಸ್ಟ್ಯಾಂಡಿಗೆ ಫಿಕ್ಸ್ ಮಾಡೋದು. ಈಗ ಹೈಡ್ರೋಜನ್ ಅನಿಲ ನಾವು ದಹಿಸಿ ನೋಡಿದಾಗ
ಅದು ಪಾಪ್ ಶಬ್ದದೊಂದಿಗೆ ಉಳಿಯುತ್ತೆ ಅಂತ ಗೊತ್ತು ನಮಗೆ. ಈ ರೀತಿ ನಾವು ಲೋಹಗಳು ನೀರಿನ ಜೊತೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಲೋಹದ ಆಕ್ಸೈಡ್ಗಳು ಪುನಃ ನೀರಿನಲ್ಲಿ ಕರಗಿ ಲೋಹದ ಹೈಡ್ರಾಕ್ಸೈಡ್ ಆಗುತ್ತವೆ ಅಂತ ಗೊತ್ತು ನಿಮಗೆ. ಲೋಹ ಪ್ಲಸ್ ನೀರು ಲೋಹದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್, ಲೋಹದ ಆಕ್ಸೈಡ್ ಪ್ಲಸ್ ನೀರು ಲೋಹದ ಹೈಡ್ರಾಕ್ಸೈಡ್ ಆಗುತ್ತೆ ಅಂತ ಗೊತ್ತು. ಪೊಟ್ಯಾಸಿಯಂ ನೀರಿನಲ್ಲಿ ಉರಿಸಿದಾಗ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಸೋಡಿಯಂ ನೀರಿನಲ್ಲಿ ಉರಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. 2K ನಾವಿಲ್ಲಿ ಬರೆಯಬಹುದು. ಈ ಕಡೆ ನಾವು ಚಿತ್ರದಲ್ಲಿ ಚಿತ್ರನ ಗೊತ್ತಾಯ್ತು ಅಂದರೆ ಇದರ ಚಿತ್ರ ಇದು 2 ಮಾರ್ಕ್ಸಿನ ಚಿತ್ರ, ವೆರಿ ಇಂಪಾರ್ಟೆಂಟ್ ಚಿತ್ರ. ಇದು ಪ್ರಾಕ್ಟೀಸ್ ಮಾಡಬೇಕು, ತುಂಬ ಮತ್ತು ಈಸಿಯಾಗಿದೆ, ಅಂತ ಕಷ್ಟದ ಚಿತ್ರ ಏನಿಲ್ಲ. ಅಂದರೆ ಈ ಲೋಹಗಳನ್ನು ನಾವು ನೀರಿಗೆ ಹಾಕಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೇವೆ ಅಂತ ಗೊತ್ತು. ಈ ಲೋಹ ಪ್ಲಸ್ ನೀರು ಲೋಹದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್. ನೆಕ್ಸ್ಟ್ ಈ ಲೋಹದ ಆಕ್ಸೈಡ್ ಪ್ಲಸ್ ನೀರು ಲೋಹದ ಹೈಡ್ರಾಕ್ಸೈಡ್ ಉಂಟಾಗುತ್ತೆ. ಪೊಟ್ಯಾಸಿಯಂ ಮತ್ತು ಸೋಡಿಯಂ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆ ವರ್ತಿಸುತ್ತವೆ. ನೀವು ಆಕ್ಟಿವಿಟಿಯಲ್ಲಿ ನೋಡಿದಿರುತ್ತಾರೆ. ನೆಕ್ಸ್ಟ್ ಈಗ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಪ್ರಕರಣದಲ್ಲಿ ವರ್ತನೆ ಎಷ್ಟೊಂದು ತೀವ್ರ ಮತ್ತು ಬಹಿರುಷ್ಣಕವಾಗಿರುತ್ತದೆ. ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲವು ತಕ್ಷಣವೇ ಹೊತ್ತಿಕೊಂಡು ಉರಿಯುತ್ತದೆ. 2K ಪ್ಲಸ್ 2H2O ನೋಡಿ, ಪೊಟ್ಯಾಸಿಯಂ 2K ಪ್ಲಸ್ 2H2O ಇದು ಘನವಸ್ತು ಸಾಲಿಡ್, ಇದು ಲಿಕ್ವಿಡ್. ಗೊತ್ತಾಯ್ತಾ? ನಮಗೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ 2KOH ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಮಕ್ಕಳು. ಇದರಲ್ಲಿ ಹೈಡ್ರೋಜನ್ ಅನಿಲ 2KOH ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ, ಗ್ಯಾಸ್ ಮತ್ತು ಉಷ್ಣ ಬಿಡುಗಡೆ ಆಗುತ್ತೆ. ಇದು ಬಹಿರುಷ್ಣಕ ಕ್ರಿಯೆ, ಉಷ್ಣ ಉತ್ಪತ್ತಿ ಆಗುತ್ತೆ. ಅದೇ ರೀತಿ ಸೋಡಿಯಂ 2Na ಪ್ಲಸ್ 2H2O gives rise to 2NaOH ಪ್ಲಸ್ H2O. ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ನೋಡಿದ್ರಿ ನೀವು ಆಕ್ಟಿವಿಟಿಯಲ್ಲಿ ನೋಡಿದ್ರಲ್ವಾ? ಸೋಡಿಯಂ ನೀರಿನೊಂದಿಗೆ ಹಾಕಿದಾಗ ಅದು ಬುಸ್ ಎಂದು ಶಬ್ದ ಮಾಡುತ್ತಾ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡಿ 2K ಪ್ಲಸ್ 2H2O ಅಂದರೆ ಪೊಟ್ಯಾಸಿಯಂ ಪ್ಲಸ್ ನೀರು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ 2K ಪ್ಲಸ್ 2H2O 2KOH ಪ್ಲಸ್ H2O ಪ್ಲಸ್ ಉಷ್ಣ ಬಹಿರುಷ್ಣಕ ಕ್ರಿಯೆ 2Na ಪ್ಲಸ್ 2H2O gives rise to 2NaOH ಪ್ಲಸ್ H2O. ಇದು ಸಹ ಬಹಿರುಷ್ಣಕ ಕ್ರಿಯೆ. ಸೋಡಿಯಂ ಪ್ಲಸ್ ನೀರು ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಆಯಿತು. ನೀರಿನೊಂದಿಗೆ ಕ್ಯಾಲ್ಸಿಯಂ ಪ್ರತಿವರ್ತನೆ ತೀವ್ರ ಕಡಿಮೆ ಇರುತ್ತೆ. ಬಟ್ ಬಿಸಿ ನೀರಿನೊಂದಿಗೆ ಸುಟ್ಟ ಸುಣ್ಣವನ್ನು ಬಿಸಿನೀರಿಗೆ ಹಾಕಿದಾಗ ಬುಷ್ ಎಂದು ಶಬ್ದ ಮಾಡುತ್ತಾ ಅದು ಹೈಡ್ರೋಜನ್ ಬಿಡುಗಡೆ ಮಾಡೋದು ನೋಡಿದರೆ ಅದು ಬಹಿರುಷ್ಣಕ. ಕ್ಯಾಲ್ಸಿಯಂ Ca ಪ್ಲಸ್ 2H2O CaOH ಟ್ವೈಸ್ ಪ್ಲಸ್ H2O ಅದು ಸಹ ಬಿಡುಗಡೆ ಆಗುತ್ತೆ. Ca ಪ್ಲಸ್ H2O 2H2O gives rise to CaOH twice plus H2. ಇದು ಸಹ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಇದು ಗ್ಯಾಸ್ ಹೈಡ್ರೋಜನ್. ಇದು ಸಹ ಬಹಿರುಷ್ಣಕ. ಸುಟ್ಟ ಸುಣ್ಣವನ್ನು ನೀವು ಮನೆಗೆ ಏನಾದರೂ ಗೋಡೆಗಳಿಗೆ ಕಾಂಪೌಂಡ್ಗಳಿಗೆ ಮನೆ ಗೋಡೆಗಳಿಗೆ ಸುಣ್ಣ ಬಳಿಬೇಕಂದ್ರೆ ನೀವು ಸುಟ್ಟ ಸುಣ್ಣ ತಂತೀರಿ, ನೀರಿಗೆ ಹಾಕ್ತೀರಿ. ನೀರಿಗೆ ಹಾಕಿದಾಗ ಅದು ಬುಸ್ ಅಂತ ಸೌಂಡ್ ಮಾಡುತ್ತಾ ಹೈಡ್ರೋಜನ್ ಬಿಡುಗಡೆ ಮಾಡುತ್ತೆ. ಬಟ್ ಅದು ಹೈಡ್ರೋಜನ್ ಹೊತ್ತಿಕೊಂಡು ಉಳಿಯಲ್ಲ, ಬೆಂಕಿ ಅಂತಾರೆ. ಬಟ್ ಬಿಸಿ ಆಗುತ್ತೆ ನೀರು. ಗೊತ್ತಾಯ್ತಾ? ಅದು ಸಹ ನಾವು ನೋಡ್ಬೋದು. ಕ್ಯಾಲ್ಸಿಯಂ ಇದು ತಣ್ಣೀರಿನೊಂದಿಗೆ ನಿಧಾನ ಬರ್ತದೆ, ತೀವ್ರವಾಗಿ ಬರ್ತದೆ. Ca ಪ್ಲಸ್ 2H2O CaOH ಪ್ಲಸ್ H2. ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ, ಏಕೆಂದರೆ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಂಡು ಅದರ ಮೇಲೆ ತೇಲ್ತವೆ. ಅದೇ ರೀತಿ ಬಿಸಿ ನೀರಿನೊಂದಿಗೆ ವರ್ತಿಸೋದು ಮೆಗ್ನೀಸಿಯಂ. ನೆಕ್ಸ್ಟ್ ಈಗ ಇದು ತಣ್ಣೀರಿನೊಂದಿಗೆ ವರ್ತಿಸುತ್ತೆ ಮತ್ತು ನೀರಿನ ಮೇಲೆ ತೇಲುತ್ತೆ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ. ತಣ್ಣೀರಿನೊಂದಿಗೆ ವರ್ತಿಸಲು ಮೆಗ್ನೀಸಿಯಂ ತಣ್ಣೀರಿನೊಂದಿಗೆ ವರ್ತಿಸುವುದಿಲ್ಲ. ಬಿಸಿ ನೀರಿನೊಂದಿಗೆ ವರ್ತಿಸಿ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಳ್ಳುವ ಕಾರಣ ಇದು ಕೂಡ ನೀರಿನ ಜೊತೆ ತೇಲಲು ಪ್ರಾರಂಭಿಸುತ್ತದೆ. ಅಲ್ಯೂಮಿನಿಯಂ, ಕಬ್ಬಿಣ, ಸತುವಿನಂತಹ ಲೋಹಗಳು ತಣ್ಣೀರಿನ ಅಥವಾ ಬಿಸಿ ನೀರಿನ ಜೊತೆ ವರ್ತಿಸುವುದಿಲ್ಲ, ಏಕೆಂದರೆ ಇವು ಹಬೆಯ ಜೊತೆ ವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲಗಳು ಉಂಟಾಗುತ್ತವೆ. ಇಲ್ಲಿ 2Al ಪ್ಲಸ್ 3H2O 2Al ಪ್ಲಸ್ 3H2O ಇದು ಇಂಪಾರ್ಟೆಂಟ್. 2Al ಪ್ಲಸ್ 3H2O gives rise to Al2O3 Al2O3
ಪ್ಲಸ್ H2 3H2. ನೆಕ್ಸ್ಟ್ ಇನ್ನೊಂದು 3Fe ಪ್ಲಸ್ 4H2O. ಇವುಗಳು Fe3O4 ಪ್ಲಸ್ 4H2. Fe3O4 ಪ್ಲಸ್ 4H. ಇದು ಸಹ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಬಟ್ ಇದು ಹಬೆಯೊಂದಿಗೆ ವರ್ತಿಸಿದಾಗ ಇದು ಅಲ್ಯೂಮಿನಿಯಂ ಮತ್ತು ಯಾವುದೇ ಒಂದು ಲೋಹದ ತುಂಡನ್ನು ನಾವು ಆಗಲೇ ನೋಡಿದ್ವಿ. ಲೋಹದ ಚೂರು ಅದು ಅಲ್ಯೂಮಿನಿಯಂ ಅಂತ ತಿಳ್ಕೊಳ್ಳಿ. ಅಲ್ಯೂಮಿನಿಯಂ ನೀರಿನ ಹಬೆಯೊಂದಿಗೆ, ಇದು ಹಬೆ ಇದೆ ಗ್ಯಾಸ್, ಇದು ಸಾಲಿಡ್, ಇದು ಎರಡು ಗ್ಯಾಸ್ ಅಂದ್ರೆ ಹಬೆಯೊಂದಿಗೆ ವರ್ತಿಸ್ತವೆ. ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಹಬೆಯೊಂದಿಗೆ ವರ್ತಿಸಿದಾಗ ಅವುಗಳ ಆಕ್ಸೈಡ್ಗಳಾಗಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಕಬ್ಬಿಣದ ಆಕ್ಸೈಡ್ ಆಗಿ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. 2Al plus 3H2O gives rise to Al2O3 plus 3H2. ಅದಕ್ಕೆ 3Fe plus 4H2O gives rise to Fe3O4 plus 4H2O. ಈ ಸಮೀಕರಣಗಳನ್ನು ನೆನಪಿಡಬೇಕು ನೋಡಿ. ಇವೆರಡು ಕಣ್ಣೀರಿನ ಜೊತೆ ವರ್ತಿಸ್ತವೆ. 2K plus 2H2O 2KOS plus H2 plus ಕೃಷ್ಣ. ಅದೇ ರೀತಿ 2Na plus 2H2O gives rise to 2NaOH plus H2. ನೆಕ್ಸ್ಟ್ ಬಿಸಿ ಕಣ್ಣೀರಿನ ಜೊತೆ ನಿಧಾನ ಕೊಡಿಸೋದು ಯಾವುದು Ca plus 2H2O CaOH twice plus H2. ಇದು ಕಣ್ಣೀರಿನೊಂದಿಗೆ ನಿಧಾನ ಕೊಡಿಸುತ್ತೆ. ನೆಕ್ಸ್ಟ್ ಬಿಸಿ ನೀರಿನೊಂದಿಗೆ ವರ್ತಿಸೋದು ಯಾವುದು ಮೆಗ್ನೀಸಿಯಂ. ಮೆಗ್ನೀಸಿಯಂ ಪ್ಲಸ್ 2H2O gives rise to MgOH twice plus H2 ಬರುತ್ತೆ. ನೆಕ್ಸ್ಟ್ ಹಬೆಯೊಂದಿಗೆ ವರ್ತಿಸೋದು ಯಾವಪ್ಪ ಅಂದ್ರೆ ಅಲ್ಯೂಮಿನಿಯಂ ಮತ್ತು ಕಬ್ಬಿಣ 2Al plus 3H2O Al2O3 plus 3H2. ಅದೇ ರೀತಿ 3Fe plus 4H2O Fe3O4 plus 4H2. ಇದು ಹಬೆಯೊಂದಿಗೆ ವರ್ತಿಸೋದು. ಈ ಸಮೀಕರಣಗಳನ್ನು ನೆನಪಿಡಬೇಕು. ಸಮೀಕರಣಗಳಾಗುತ್ತದೆ. ಈಗ ನೀರಿನೊಂದಿಗೆ ಲೋಹಗಳು ಹೇಗೆ ವರ್ತಿಸ್ತವೆ? ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ನೆಕ್ಸ್ಟ್ ಮೆಗ್ನೀಸಿಯಂ, ಅದರ ನೆಕ್ಸ್ಟ್ ಸತು ಮತ್ತು ಕಬ್ಬಿಣ ಅನ್ನೋದ್ರ ಬಗ್ಗೆ ನಮಗೆ ಅಲ್ಯೂಮಿನಿಯಂ ಮತ್ತು ಕಬ್ಬಿಣ, ಸತು ಇವುಗಳ ಬಗ್ಗೆ ಗೊತ್ತಾಯಿತು. ಇವುಗಳ ಕ್ರಿಯಾಶೀಲತೆ ಸರಡಿ ಮೇಲೆ ವರ್ತಿಸ್ತವೆ. ಈಗ ಲೋಹಗಳು ಆಮ್ಲಗಳ ಜೊತೆ ಹೇಗೆ ವರ್ತಿಸ್ತವೆ ಅನ್ನೋದನ್ನು ಮುಂದಿನ ಪೀರಿಯಡ್ ನೋಡೋಣ. ಲೋಹಗಳು ಆಮ್ಲಗಳ ಜೊತೆಗೆ ಹೇಗೆ ವರ್ತಿಸ್ತವೆ ಅನ್ನೋದನ್ನು ಮುಂದಿನ ಪೀರಿಯಡ್ ನೋಡೋಣ. ಈಗ ಇಲ್ಲಿವರೆಗೂ ನಮಗೆ ಲೋಹಗಳ ಕ್ರಿಯಾಶೀಲತೆಯ ಸರಣಿ ಗೊತ್ತಾಯಿತು. ನಾವು ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಗಾಳಿಯೊಂದಿಗೆ ಹೇಗೆ ವರ್ತಿಸ್ತವೆ, ಲೋಹಗಳು ಗಾಳಿಯೊಂದಿಗೆ ಹೇಗೆ ವರ್ತಿಸ್ತವೆ. ಮೆಗ್ನೀಸಿಯಂ ರಿಬ್ಬನ್ ಅನ್ನು ಸುಟ್ಟು ನೋಡಿದ್ದೀವಿ. ಮೆಗ್ನೀಸಿಯಂ, ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಕ್ಷಿಪ್ರವಾಗಿ ವರ್ತಿಸ್ತವೆ. ಮೆಗ್ನೀಸಿಯಂ ಗಾಳಿಯಲ್ಲಿ ಸ್ವಲ್ಪ ತಾಪ ಕೊಟ್ಟಾಗ ವರ್ತಿಸುತ್ತೆ. ಆದರೆ ಕಬ್ಬಿಣ, ಸತು, ತಾಮ್ರ ಇವೆಲ್ಲ ಗಾಳಿಯೊಂದಿಗೆ ವೇಗವಾಗಿ ವರ್ತಿಸಲ್ಲ, ನಿಧಾನ ವರ್ತಿಸ್ತವೆ ಅಲ್ವಾ. ನೆಕ್ಸ್ಟ್ ನೀರಿನೊಂದಿಗೆ ಲೋಹಗಳು ಹೇಗೆ ವರ್ತಿಸ್ತವೆ? ಸೋಡಿಯಂ ಪೊಟ್ಯಾಸಿಯಂ ಕ್ಷಿಪ್ರವಾಗಿ ವರ್ತಿಸ್ತವೆ. ಕ್ಯಾಲ್ಸಿಯಂ ನಿಧಾನ ಕೊಡಿಸುತ್ತೆ. ಮೆಗ್ನೀಸಿಯಂ ಬಿಸಿ ನೀರಿನೊಂದಿಗೆ ವರ್ತಿಸುತ್ತೆ. ಮತ್ತು ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ನೀರಿನ ಹಬೆಯೊಂದಿಗೆ ವರ್ತಿಸ್ತವೆ. ನೀರಿನೊಂದಿಗೆ ವರ್ತಿಸಿದಾಗ ಲೋಹಗಳು ಅವುಗಳ